ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಹಣೆ ಬರೋದಲ್ಲಿದ್ದರೆ ಅಣ್ಣ CM ಅಂಥೇಳಿ ಈ ನಿರಾಶಾವಾದದ ಮಾತನ್ನು ಯಾಕೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ? ಡಿ ಕೆ ಸುರೇಶ್ ಅವರು ಭಾಳಷ್ಟು ತಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಅವರು CM ಆಗಲೇಬೇಕಂತ ಕನಸು ಕಂಡವರು, ಬಯಸಿದವರು, ಅದಕ್ಕಾಗಿ ಶಾಸಕರನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ಮಾಡಿದವರು, ಏನೆಲ್ಲ ಮಾಡಿದವರು, ಜೊತೆಗೆ ಸಿದ್ದರಾಮಯ್ಯನ ಪ್ಲೀಸ್ ಮಾಡಲಿಕ್ಕೆ ನೋಡಿದವರು, ಹೈಕಮಾಂಡ್ ಹತ್ತಿರ ಹೋಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು. ಈಗ ಯಾಕೆ ಹಿಂಗೆ ಬಂದರು, ಯಾಕೆ ಏನು? ಯಾಕೆಂದ್ರೆ ವೆರಿ ಸಿಂಪಲ್, ಅವ್ರಿಗೂ ಅನ್ನಿಸ್ತಾ ಇದೆ CM ಪೋಸ್ಟ್ ಅಂದ್ಕೊಂಡ್ರೆ ಸುಲಭ ದಕ್ಕೋದಿಲ್ಲ ಅನ್ನುವಂಥದ್ದು. ಒಂದು ವೇಳೆ ನಾವು BJPಗೆ ಹೋದ್ರೆ ಬಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದರೆ ನಮ್ಮ ಭವಿಷ್ಯ ಇಲ್ಲಿಗೆ ಖತಮ್ ಆಗ್ತದೆ. ಯಾಕಂದರೆ BJPಯಲ್ಲೇ ಮತ್ತು ಅದೇ ಕಾಲಕ್ಕೆ JDSನಲ್ಲೇ ಕಾಂಗ್ರೆಸ್ಸಲ್ಲಿ ಇದ್ದವ್ರಿಗಿಂತ ಹೆಚ್ಚಿನ ವೈರಿಗಳಲ್ಲಿದ್ದಾರೆ. ಇಲ್ಲಿವರೆಗೆ ಇಡೀ ಜೀವನ ತುಂಬ ವೈರತ್ವ ಮಾಡ್ಕೊಂಬಂದಂಥವ್ರು ಎರಡೂ ಪಕ್ಷಗಳ ಜೊತೆಗೆ. ಅಲ್ಲಿ ಹೋದ ತಕ್ಷಣ ಅವರೆಲ್ಲರೂ ಇವ್ರಿಗೆ ಒಲವು ತೋರಿಸ್ತಾರೆ. 2 ದಿವಸ ನಾನು CM ಆಗಬಹುದು ಅನ್ನೋ ತರ್ಕ ಬಂದಿರ್ಬೋದು ಪಾಪ. ಯಾಕಂದರೆ ಈಗ ಅವರು ಕಣ್ಣಿಗೆ ಬಿದ್ದಂಥದ್ದು 30-40 ಶಾಸಕರ ಜೊತೆಗೆ, ಇನ್ನೂ ಕಡಿಮೆ ಅಂದರೂ ಒಂದು 50 ಶಾಸಕರ ಜೊತೆಗೆ ಕೊಡಬೇಕಾಗ್ತದೆ. ಜೊತೆಗೆ ಅವರೊಂದು 63 113 ಆಗ್ಬೇಕಲ್ರಿ ಮ್ಯಾಜಿಕ್ ಫಿಗರ. ಅದು ಆಗೋದಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ನಡೆದು ಹೇಳ್ಬೋದು. ಹೌದು, ಒತ್ತಡ ತರ್ತಾ ಇದ್ದಾರೆ. ಅದಕ್ಕೆ ಈವನ್ ನಮ್ಮ ಹೈಕಮಾಂಡ್, ಅದರಲ್ಲಿ ರಾಹುಲ್ ಗಾಂಧಿ ಅವರು ಸಹಿತ ಇವ್ರ ಮೇಲೆ ಪ್ರೀತಿ ಅದಂದ್ರೆ ಏನಿದ್ರ ಅರ್ಥ? ಪ್ರೀತಿ ಅದಂದ್ರೆ ಬಂಗಾರ ಸೂಜಿ ತೊಗೊಂಡು ಕಣ್ಣಲ್ಲಿ ಹಾಕೊಳ್ಳೋಕೆ ಆಗ್ತದನ? ಅವ್ರು ಮಾಡ್ಬೇಕಂತಂದ್ರಿ, ಆದರೆ ಅಂದಷ್ಟು ಸುಲಭ ಇಲ್ಲ. ಹಾಗಂತೇಳಿ ಸ್ವತಂತ್ರವಾಗಿ ಹೋರಾಟ ಮಾಡಿ ಗೆಲ್ಲುವ ಶಕ್ತಿನೂ ಅವರಲ್ಲಿಲ್ಲ. ಡಿ ಕೆ ಶಿ ಅವರು ಸಾಕಷ್ಟು ಹಣ ಗಳಿಸಿರ್ಬೋದು, ಆದರೆ ಇಡೀ ರಾಜ್ಯ ಒಪ್ಪುವಂಥ ನಾಯಕತ್ವ ಅವ್ರದ್ದು ಆಗ್ತದನ ಅಂದ್ರೆ ಅವ್ರಿಗೆ ಗೊತ್ತದ ನಮ್ಮ ಕಡೆ ಸಾಧ್ಯ ಇಲ್ಲ ಇದು ಅಂತೇಳಿ. ಹೀಗಾಗಿ ಇರೋದ್ರಲ್ಲಿ ಒಳ್ಳೇದು ಯಾವುದು ಅಂದ್ರೆ ಈ ಪಾರ್ಟಿಯಲ್ಲಿ ಹೊಂದಿಸ್ಕೊಂಡು ಹೋಗುವಂಥದ್ದು. ಸಮಯ ಬಂದಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಾವು ಸ್ಫೋಟಿಸ್ಕೊಳ್ಳುವಂಥದ್ದು ಅದು ಹೆಂಗೆ? ವೆರಿ ಸಿಂಪಲ್. ತಮ್ಮ ಬೆಂಬಲಿಗರಲ್ಲ, ಈಗ ಹೇಗೋ ಏನೋ ಡಿ ಕೆ ಶಿವಕುಮಾರ್ ಅವ್ರ ಭಯ ಸಿದ್ದರಾಮಯ್ಯ ಅವರಿಗೆ, ಸತೀಶ್ ಅವರಿಗೆ, ಇನ್ನುಳಿದವರಿಗೆ ಅದ, ಇವ್ರು ಬಿಡೋ ಹಾಗಿಲ್ಲಪ್ಪ ಅಂತೇಳಿ ಇದನ್ನು ಉಪಯೋಗ ಮಾಡಿಕೊಂಡು ತಮ್ಮವರನ್ನು ಹೆಚ್ಚಿಗೆ ಸಚಿವರನ್ನಾಗಿ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಸಿದ್ದರಾಮಯ್ಯದು ಬಜೆಟ್ ಮಂಡಳಿಯ ತದನಂತರದಲ್ಲಿ ಎಕ್ಸ್ಪಾನ್ಷನ್ ಅಥವಾ ಪುನರ್ರಚನೆ ಮಾಡುವಂಥದ್ದು. ಕೆಲವೊಂದಿಷ್ಟು ಸಚಿವರು ಹೊರಗೆ ಹಾಕೋದು, ಕೆಲವೊಂದು ಒಳಗೆ ತೊಗೊಳ್ಳುವಂಥ ಈ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅದನ್ನು ಮಾಡಿದ್ರೆ ಮತ್ತೆ ದಿನಗಳು ಹೋಗ್ತಾವ, ಮತ್ತು ತಮಗೆ ಬೇಕಾದಂಥ ಒಳಗೆ ತರುವಂಥದ್ದು. ಈಗ ಅವ್ರ ವಿರೋಧದಲ್ಲಿ ತಂತವ್ರು ಯಾರು ಅವ್ರನ್ನ ಒಳಗೆ ತಂದು ಇಟ್ಕೊಳ್ಳುವಂಥದ್ದು ಕೆಲಸ ಮಾಡೋದು ಅನುಕೂಲ ಅದ. ಇದೇ ಕಾಲಕ್ಕೆ ಇದು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಹಿತ ಅನುಕೂಲ ಆಗುವಂಥದ್ದು ಅದ. ತಮ್ಮ ಜನರ ಮ್ಯಾಕ್ಸಿಮಮ್ ಸಚಿವರು ಮಾಡುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯರಿಗೂ ಅದ ಇವತ್ತು ಹೇಗಾದರೂ ಆಗಿರಪ್ಪ ಡಿ ಕೆ ಶಿ ಅವ್ರಿಗೆ ಇನ್ನೊಂದು 2028ವರೆಗೆ ಮೌನ ಆಗಿರಲಿ ಅನ್ನೋದು ಅವ್ರಿಗೂ ಬಯಸಿದ್ದಾರೆ. ಇದನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಸಚಿವ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ತಮ್ಮ ಬೇಕಾದಂಥ ಶಾಸಕರಿಗೆ ಆಯಕಟ್ಟಿನ ಜಾಗವನ್ನು ಕೊಟ್ಟು ಮುಂಬರುವ 2027 ಚುನಾವಣೆಯಲ್ಲಿ ಅವರು ತಮ್ಮ ಬೆನ್ನಿಗೆ ನಿಲ್ಲುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಂತೇಳಿ ಡಿ ಕೆ ಶಿ ಮತ್ತು ಡಿ ಕೆ ಶಿವ ಅವರು ಚಿಂತನೆ ಮಾಡಿದ್ರೆ ತಪ್ಪಲ್ಲ. ಅದಕ್ಕಾಗಿ ಈ ಹಾದಿಯೋಗ್ಯ ಪಾರ್ಟಿಯಲ್ಲಿ ಇದ್ದುಕೊಂಡನ ಪಾರ್ಟಿಯ ಮುಖ್ಯ ಇವತ್ತಿನ ಅವ್ರ ವೈರಿಗಳು ಅಥವಾ ವಿರೋಧಿ ಯಾರಿದ್ದಾರೆ, ಸಿದ್ದರಾಮಯ್ಯ ಬೆಂಬಲಿಕೆ ಯಾರಿದ್ದಾರೆ, ಅವರನ್ನು ತಮ್ಮಳು ತೊಗೊಳ್ಳುವಂಥ ಪ್ರಯತ್ನ ಆ ದಿಶೆಯಲ್ಲೇ ಸತೀಶ್ ಅವ್ರ ಜೊತೆಗೂ ಒಳ್ಳೆ ಸಂಬಂಧಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. KN ರಾಜನ್ ಜೊತೆಗೂ, ಪರಮೇಶ್ವರ್ ಅವ್ರ ಜೊತೆಗೂ, ಖರ್ಗೆ ಅವ್ರ ಜೊತೆಗೂ, ಅವ್ರ ಜೊತೆ ಎಲ್ಲ ಒಳ್ಳೆ ಸಂಬಂಧ ಇಟ್ಟುಕೊಂಡು KPCC ಅಧ್ಯಕ್ಷನ ಬಿಟ್ಟುಕೊಂಡು ನಿಮ್ಗೆ ಕೊಡ್ತಿರಪ್ಪ ಅಂದಿರ್ಬೇಕು ಸತೀಶ್ ಅವ್ರಿಗೆ. ಹೀಗಾಗಿ ಸತೀಶ್ ಅವರು ಸಹಿತ ಮೊದಲಿನ ಮಟ್ಟದ ವಿರೋಧವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದಾರೆ. ಆ ಬಾಡಿ ಲ್ಯಾಂಗ್ವೇಜ್ ಏನು ಹೇಳ್ತದಪ್ಪ ಅಂದರೆ ಅನಗತ್ಯ ವೈರತ್ವ ಮಾಡ್ಕೊಂಡು ಹೋದ್ರು ಏನಿಲ್ಲ, ಹೊಂದಾಣಿಕೆ ರಾಜಕಾರಣ ಬೇಕಾಗ್ತದೆ. ಮತ್ತು ಅವ್ರಿಗೂ ಗೊತ್ತದ ಸತೀಶ್ ಅವ್ರಿಗೆ ತಾವು ಈ ಹೈಕಮಾಂಡ್ ಮೇಲೆ ಡಿ ಕೆ ಶಿ ಅವರಷ್ಟು ಪ್ರಭಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸೂಕ್ಷ್ಮ ಅವರು ಅರ್ಥಕೊಂಡಿರ್ತಾರೆ. ಯಾಕಂದ್ರೆ ಸಾಕಷ್ಟು ಸೂಕ್ಷ್ಮ ಬುದ್ಧಿಯ ಮತ್ತೆಯವರಾಗಿದ್ದಾರೆ ಇವತ್ತು. ಮತ್ತು ಮೌನವಾಗಿ ಚಿಂತನೆ ಮಾಡುವಂಥ ಶಕ್ತಿನ ಬೆಳೆಸ್ಕೊಂಡಿದ್ದಾರೆ. ಎಷ್ಟು ಬೇಕೋ ಸಂದರ್ಭಕ್ಕೆ ಅಷ್ಟು ಮಾತಾಡುವಂಥ ಕಲೆ ಅವರಲ್ಲದ.
ಜೊತೆಗೆ ಫಂಡಿಂದಂತೆ ಪ್ರಶ್ನೆನೇ ಇಲ್ಲ, ಸಾಕಷ್ಟು ಆರ್ಥಿಕ ಸಬಲರದಾರ. ಈಗ ಇರುವುದು ಏನಪ್ಪ ಅಂದ್ರೆ ಸಂದರ್ಭ ತಕ್ಕಂಗೆ ವರ್ತನೆ ಮಾಡಿ ತಮ್ಮ ಅಸ್ತಿತ್ವವನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯರ ಸಮಯನೂ ಮುಗಿತಾ ಬಂದದ. 2028ಕ್ಕೆ ಮೋಸ್ಟ್ಲಿ ಮುಗೀತದ. ಮುಂದೆ ಅವ್ರು ಬರ್ತಾರಂತಿಲ್ಲ. ಆದರೂ ಪ್ರಭಾವಿಯಾಗಿದ್ದರೆ ಅವರ ಹೆಸರಿನಿಂದ ನಾವು ಇನ್ನಷ್ಟು ಮೇಲಕ್ಕೆ ಹೋಗ್ಬೋದು ಅಂತ ದೂರಾಲೋಚನೆಯೂ ಸತೀಶ್ ಅವ್ರಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲ ಇವತ್ತು ಡಿ ಕೆ ಶಿ ಅವರು ಮತ್ತು ಗೊತ್ತದ ಒಂದು ಏನೋ ಇದ್ದಿದ್ದನ್ನು ಕೊಟ್ಟು ಇನ್ನೊಂದನ್ನು ಪಡ್ಕೋಬೇಕು ಅನ್ನುವಂಥ ಮಾತು, ಏನೋ ಇದ್ದಿದ್ದನ್ನು ಕೊಟ್ಟು ಪಡ್ಕೋಬೇಕು ಅನ್ನುವಂಥ ಮಾತು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನಾವು ಪ್ರತಿಯೊಂದೂ ಎಲ್ಲ ನಮ್ಮ ಮೂಗಿ ನೀರಕ್ಕೆ ನಡೀತದೆ ವಿಚಾರ ಮಾಡೋದು ತಪ್ಪು ಅನ್ನೋದನ್ನು ಈ ಅನುಭವದಿಂದ ಸಾಕಷ್ಟು ಕಲ್ತಿದ್ದಾರೆ. ಸತೀಶ್ ಅವರಾದ್ರು ಡಿ ಕೆ ಶಿ ಅವರಾದ್ರು. ಡಿ ಕೆ ಶಿ ಅವ್ರಿಗೂ ಗೊತ್ತಾಗ್ಯದ ನಾನು ಈ ಪಟ್ಟವನ್ನು CM ಪಟ್ಟವನ್ನು ಕೊಟ್ಟಿದ್ದಕ್ಕೆ ಈ ಸದ್ಯ ನಾನು ಏನಾದರೂ ಭಾಳ ಫೋರ್ಸ್ ಮಾಡಿದ್ರೆ SC ಪೋಸ್ಟ್ ಅಂದರೆ ದಲಿತ ಕಾರ್ಡನ್ನು ಮುಂದಿಡುವುದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಅದರಲ್ಲೂ G ಪರಮೇಶ್ವರ್ ಖರ್ಗೆ ಅವ್ರನ್ನಾದ್ರೂ ಹೇಗೋ ಸರಿಸೋದು ಬದಿಗೆ, G ಪರಮೇಶ್ವರನ್ನ ಬದಿಗೆ ಸರಿಸೋ ಶಕ್ತಿ ಡಿ ಕೆ ಶಿ ಅವರು ಇಲ್ಲ. ಮತ್ತು ಸಿದ್ದರಾಮಯ್ಯನವರು ತನಗೆ ಇಲ್ಲ ಅಂದ್ರೆ ಡಿ ಕೆ ಶಿ ತಪ್ಪಿಸಿದ ನಮ್ಮನ್ನೆಲ್ಲ CM ಗಿರಿಯನ್ನು, ಅದಕ್ಕೆ ಅವ್ರಿಗೆ ಸಿಗುವಂಗಿಲ್ಲ. ನಂದು ಒಂದು ಕಾಲು ಹೋದ್ರೆ ಹೋಗ್ರಿ, ಆದ್ರೆ ಅವ್ನಿಗೆ 2 ಕಾಲು ಹೋಗ್ರಿ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲೇ ಡಿ ಕೆ ಶಿ ಜಾನ್ ಹೆಜ್ಜೆ ಇಟ್ಕೊಂಡು ನಾಳೆ ಏನಾದರೂ SC ಮುಂದೆ ತಂದಿಟ್ಟರು, ದಲಿತ ಕಾರ್ಡನ್ನು ಮುಂದೆ ತಂದಿಟ್ಟರು, ಪರಮೇಶ್ವರನ್ನು CM ಮಾಡುವಂಥದ್ದು ತಂದಿಟ್ಟರು, ಮುಗಿದೋಯ್ತು. 2028ರಲ್ಲೂ ಸಹಿತ ನಾ ಮತ್ತೆ ಮರಳಿ CM ಆಗೋದ್ರಲ್ಲಿ ಸ್ವಲ್ಪದ ಕೆಲಸ ಅಲ್ಲ ಅನ್ನೋ ಅವ್ರಿಗೂ ಮನವರಿಕೆ ಆಗ್ತಾಯಿದೆ. ಯಾಕಂದ್ರೆ ಆ ರೀತಿ ಡೆವಲಪ್ಮೆಂಟ್ ಆಗ್ತಾಯಿದ್ದಾವೆ. ಮತ್ತು ಸಹಜದ ದಲಿತ ಒಬ್ಬ CM ಆಗೋದಕ್ಕೆ ಖರ್ಗೆ ಅವರು ವಿರೋಧ ಮಾಡೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು. ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಮಾಡೋದಿಲ್ಲ. ಹೌದಪ್ಪ ನಾವು ಒಬ್ಬ ದಲಿತರಿಗೆ CM ಮಾಡಿದ್ವಿ ಅಂತ ಒಳ್ಳೆ ಕ್ರೆಡಿಟ್ ಬರ್ತದೆ. ಆಗ ಸಹಜವಾಗಿ ಡಿ ಕೆ ಶಿ ಅವರು ಬದಿಗೆ ಸರಿದು ಹೋಗುವಂಥ ಪ್ರಸಂಗ ಬರ್ತದೆ. ಅಂದಾಗ ಇದೆಲ್ಲ ಮಾಡೋಕ್ಕಿಂತಲೂ ಮೌನಾಗೆ ಆದಷ್ಟು ತನ್ನ ಶಕ್ತಿನಷ್ಟು ಕ್ರೋಢೀಕರಣ ಮಾಡಿಕೊಂಡು ಮುಂಬರುವ ಇಲೆಕ್ಷನ್ಗಳಲ್ಲೇ ಇನ್ನಷ್ಟು ತಮಗೆ ಬೇಕಾದಂಥ ತಮ್ಮವರನ್ನು ಆಯಕಟ್ಟಿನ ಜಾಗದಲ್ಲಿ ತಂದು ಇಟ್ಕೊಂಡು 2028ರಲ್ಲೇ ಪ್ರಬಲವಾಗಿ ನಾನಪ್ಪ CM ಅನ್ನುವಂಥದ್ದು ತನ್ನ ನಾಯಕತ್ವದಲ್ಲೇ ಅಂದರೆ KPCC ಅಧ್ಯಕ್ಷರಿದ್ದಾರೆ ಅವರು ಹ್ಞೂ ಅನ್ನುವರೆಗೆ ಎಸ್ ಅನ್ನುವರೆಗೆ ಅವ್ರ ಬದಲಾವಣೆ ಆಗುವುದಿಲ್ಲ. ಹೈಕಮಾಂಡ್ದಿಂದ ಚುನಾವಣೆಯನ್ನು ಮಾಡಿ ತಾವು ಲೀಡರ್ಶಿಪ್ದಲ್ಲಿ ಆಗಿರ್ತದೆ. ಮೆಜಾರಿಟಿ ಆಗೋ ಸಾಧ್ಯತೆಗಳಿದ್ದಾವೆ ಗ್ಯಾರಂಟಿ ಮತ್ತು ಇನ್ನುಳಿದ ಕಾರಣಗಳಿಗಾಗಿ. ಹೀಗಾಗಿ 2022ರಲ್ಲಿ ಹೋಪ್ಸ್ ಹೆಚ್ಚಿದ್ದಾವೆ. ಅದಕ್ಕೆ ಆಗಿನ ಅವಕಾಶ ಕಳ್ಕೋಬಾರ್ದು. ಸಿದ್ದರಾಮಯ್ಯರಿಗೂ ನಾವು ಕೆಟ್ಟ ಆಗೋದಿಲ್ಲ, ಅವ್ರನ್ನ ಉಳಿಸಿದ್ವಿ. ಜೊತೆಗೆ ತಮ್ಮ ವಿರೋಧಿ ಮನ ಇವತ್ತು ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ದಲಿತ ಕಾರ್ಡನ್ನು ಇಡ್ತಾ ಇದೆ. ಅದನ್ನು ವಿರೋಧ ಮಾಡಲಿಕ್ಕೂ ಬರೋದಿಲ್ಲ. ವಿರೋಧ ಮಾಡಿದರೆ ದಲಿತ ವಿರೋಧಿ ಅನ್ನೋ ಹೆಸರು ಬರೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದಕ್ಕಾಗಿ ಇನ್ನಷ್ಟು ತನ್ನ ಶಕ್ತಿಯನ್ನು ದೊಡ್ಡದು ಮಾಡಿಕೊಂಡು ಇದ್ದಿದ್ರೆ ಸಿದ್ದರಾಮಯ್ಯ ನಮ್ಗೆ ಬೇಕಾದಂಥವ್ರು, ಸಮೀಪದವರು, ವಿಶ್ವಾಸಕರು ಅವ್ರನ್ನ ಇಟ್ಕೊಂಡು ಹೋಗೋದು ಯೋಗ್ಯ ಅಂತ ಅವ್ರ ತಲೆಯಲ್ಲಿ ಬಂದಿರಬೇಕು. ಅದಕ್ಕಾಗಿ ಇವತ್ತು ಹಣೆ ಬರದಲ್ಲಿದ್ದರೆ ಅನ್ನ CM ಆಗ್ತಾರೆ ಅನ್ನೋ ಮಾತು ಮಾತಾಡಲಿಬೇಕು. ಸರಳದ ಕಣ್ಣಿ ಕಾಣೋದು ಸತ್ಯದ. ಇಲ್ಲಪ್ಪ ಅಂತಾರೆ ದಲಿತ CM ಮಾಡಿದ್ರೆ 2028ರಲ್ಲೂ ತಾವು CM ಆಗೋದು ಭಾಳ ಕಷ್ಟ ಆಗ್ತದೆ ಅನ್ನೋದನ್ನು ಮನವರಿಕೆ ಮಾಡ್ಕೊಂಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಈಗೇನೋ ಅಗ್ರಿಮೆಂಟ್ ಆಗ್ಯದ ಅಂತ ತಿಳ್ಕೊಂಡು ನಾವು ಮಾತಾಗ್ಯದ ಅಂತ ತಿಳ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯದಲ್ಲೇ ಮಾತಾಗ್ಯದ ಅವ್ರು ಹೇಳ್ತಾರೆ. ಅದೇನಿಲ್ಲ ನಾ 5 ವರ್ಷ ನಾನಂತ ಇವ್ರು ಹೇಳ್ತಾರೆ. ಯಾರು ಸತ್ಯ ಯಾರು ಸುಳ್ಳು ಅವ್ರಿಗೆ ಬಿಟ್ಟಂಥದ್ದು. ಆನೆ ಪ್ರಮಾಣತೆ ಇಬ್ಬರಿಗೂ ಅದು ನಾಟುದೂ ಇಲ್ಲ, ನಡೆದೂ ಇಲ್ಲ ಅಂದಾಗ ಸಹಜವಾಗಿ ಇದೆಲ್ಲ ಮಾಡೋಕ್ಕಿಂತರು ಮನಸ್ಸು ಕೆಡಿಸೋಳ್ಗಿಂತರು 2028ರಲ್ಲೇ ತಾನ ಪ್ರಬಲ ಕ್ಯಾಂಡಿಡೇಟ್ ಆಳಿದಾಗ ಸಿದ್ದರಾಮಯ್ಯ ಸಹಿತ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಹಣೆ ಬರದಲ್ಲಿದ್ದರೆ CM ಆಗ್ತಾರೆ ಅನ್ನ ಅನ್ನುವಂಥ ಮಾತು ಕೇಳಿದಾಗ ಇದೆಲ್ಲ ನಡೆದದಪ್ಪ ಇಲ್ಲೇ ಹಿನ್ನೆಲೆಯಲ್ಲೇ ಯಾವ ಕನಕೋತ್ಸವ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೋ ಮಾಡಿ ತಮ್ಮ ಶಾಸಕ ಬಲ ಅದನ್ನು ನಮ್ಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ಮುಂದೆ ಹೋಗೋದು ಅದನ್ನು ತೊಗೊಂಡು BJPಗೆ ಹೋದರೆ ನನಗೆ ಅಪಾಯದ ಹೆಚ್ಚು ಅನ್ನುವಂಥ ಮಾತು ಇರುತ್ತೆ ಸ್ಪಷ್ಟವಾಗಿ ಅನಿಸಿದ್ರಿಂದಾಗೆ ಈ ಒಂದೇನಪ್ಪ ಅಂತಂದ್ರೆ ಯುದ್ಧ ತಾತ್ಕಾಲಿಕವಾಗಿ ಶಮನ ಆಗ್ಬೋದಾ, ನಿಲ್ಬೋದಾ ನೋಡಿದ್ರೆ ಏನಾಗ್ತದೆ. ಒಟ್ಟಿನಲ್ಲ ಈ ಡೆವಲಪ್ಮೆಂಟ್ ಇವತ್ತು ನಮಗೆ ಈ ರೀತಿಯ ಚಿಂತನೆ ಮಾಡಲಿಕ್ಕೆ ಹಚ್ಚೋದು. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.